ಗುಂಡಮ್ಮ ಅಲ್ಲ ಕೂಕೊಂಡಿದ್ದೀರಿ ನೀವು. ವಾವ್, ಫುಲ್ ಹಣ್ಣಾಗಿದೆ ನೋಡಿ ಇದು. ಅಯ್ಯಪ್ಪ, ಏನಾಗಿಲ್ಲ. 1 2 3. ಅಯ್ಯೋ, ಭೂಮಿ ತಾಯಮ್ಮ. ಎಲ್ರಿಗೂ ನಮಸ್ಕಾರ. ನಮ್ಮ ಹಸಿರು ತೋಟಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ಸೋಮವಾರ, ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ರು. ಸ್ಕೂಲಿಗೆ ಹೋದ್ಮೇಲೆ ತುಂಬ ದಿನ ಆಗಿತ್ತು, ತೋಟಕ್ಕೆ ಬಂದೇ ಇರಲಿಲ್ಲ. ಹಾಗಾಗಿ ಏನೇನು ಬೆಳೆದವ, ಏನೇನು ಆಗಿದೆ ತೋಟ, ಅದರ ಪರಿಸ್ಥಿತಿ ಏನು ಅಂತೇಳಿ ನೋಡ್ಕೊಂಡು ಹೋಗೋಣ ಅಂತ ತೋಟಕ್ಕೆ ಬಂದುಬಿಟ್ರೆ. ಅಂದರೆ ಅಲ್ಲಿ ಲೋಕ ಅಲ್ಲಿಗೆ, ಇಲ್ಲಿ ಲೋಕ ಅಲ್ಲಿಗೆ ಅಂತಾರಲ್ಲ. ಅಲ್ಲಿ ಬೆಂಗಳೂರಲ್ಲಿದ್ದಾಗ ಅಲ್ಲಿ ಕೆಲಸ ಬ್ಯುಸಿಲಿ ಈ ಕಡೆ ಬರಬೇಕು ಅಂತ ಅನ್ಸಲ್ಲ, ಟೈಮ್ ಸಿಗಲ್ಲ. ಬರಬೇಕು ಅಂತ ಅನ್ಸೋದಕ್ಕಿಂತ ಟೈಮೇ ಸಾಕಾಗಲ್ಲ. ಇಲ್ಲಿ ಬಂದ ಮೇಲೆ ಅಲ್ಲಿಗೆ ಹೋಗ್ಬೇಕು ಅಂತ ಅನ್ಸಲ್ಲ. ಬೆಂಗಳೂರಿಗೆ ಹೋಗ್ಬೇಕಪ್ಪ, ಟೈಮ್ ಆಯಿತು ಅಂತ. ಟೈಮ್ ಆದಾಗಲೇ ನೆನಪಾಗತ್ತೆ, ಇಲ್ಲಾಂದ್ರೆ ಇಲ್ಲೇ ಕಳೆದೋಗ್ಬಿಡ್ತೀವಿ ಈ ಹಸಿರು ನೋಡಿಕೊಂಡು. ನೋಡ್ರಿ ಎಷ್ಟು ಚೆನ್ನಾಗಾಗ್ಯದ ಸೊಪ್ಪು, ನುಗ್ಗೆ ಸೊಪ್ಪು ತುಂಬ ಇದೆ. ಸೊಪ್ಪು ಎಲೆ ಬಳ್ಳಿ. ನಾವು 31ನೇ ತಾರೀಕು ನಮ್ಮ ಬಿಜಾಪುರಕ್ಕೆ ಹೋಗ್ತಿದ್ದೀವಿ. ನಮ್ಮ ಅಕ್ಕ, ದೊಡ್ಡಕ್ಕ ಎಲೆ ಬಳ್ಳಿ ತೊಗೊಂಬ ಅಂತ ಹೇಳಕ್ಕೆ. ನಮ್ಮ ತೋಟದ ಎಲೆ ಬಳ್ಳಿ ಅಂದರೆ ಭಾಳ ಇಷ್ಟ ಅಂತಕ್ಕಿಗೆ. ವಾವ್, ದಾಸವಾಳ, ಬಿಳಿ ದಾಸವಾಳ ಎಷ್ಟು ಚೆನ್ನಾಗಾಗಿದೆ ನೋಡಿ. ನೋಡಿ ಪಪ್ಪಾಯ ಆಗಿದೆ. ನಮ್ಮ ಅಣ್ಣ, ನನ್ನ ಮಗ ಹಾಕಿದ್ದು ಪಪ್ಪಾಯ. ಅದು ಸಕ್ಕ ಟೇಸ್ಟ್ ಅದದು. ನನ್ನ ಮಗ ಒಂದಿಷ್ಟು ದಿನದ ಹಿಂದೆ ಒಂದಿಷ್ಟು ಬೀಜ ತೊಗೊಂಡ್ಬಿಟ್ಟು ಅಗದು ಇಡ್ತಿದ್ದೆ ಎಲ್ಲ ಕಡೆನೂ. ಇದು ಅವನೇ ಹಾಕಿರೋ ಪಪ್ಪಾಯ. ಎಷ್ಟು ಚೆನ್ನಾಗಿದಾವೆ ಹಣ್ಣುಗಳು, ದೊಡ್ಡವಾಗಿ. ಹಂಗೆ ಟೇಸ್ಟು, ಹಂಗೆ ರುಚಿ ಹಬ್ಬ. ಬಿಳಿ ದಾಸವಾಳ ಆಗಿದೆ. ನಾ ಇಟ್ಬೇಕು ಮುಡ್ಕೊಳ್ಳೋದು. ನನ್ನ ಗಂಡನ ಮಧ್ಯೆ ಯಾವಾಗಲೂ ಜಗಳ ನಡೀತಿರ್ತದ. ನಾನು ಹೂ ಇಟ್ಕೊಳ್ಳೋದು ಅಂತೀನಿ, ಅವರು ಹೂ ಮುಡ್ಕೊಳ್ಳೋದು ಅಂತಾರೆ. ಹೂ ಇಟ್ಕೊಳ್ಳೋದು ಅಂದ ತಕ್ಷಣ ಅವರಿಗೆ ಒಂಥರ ಕೋಪ ಬರ್ತದೆ. ಹೂ ಇಟ್ಕೊಳ್ಳೋದಲ್ಲ, ಮುಡ್ಕೊಳ್ಳೋದು ಅಂತ. ಬಟ್ ಇದು ನಮ್ಮ ಭಾಷೆ ರೀ. ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಇಟ್ಕೊಳ್ಳೋದೇ ಅಂತೀವಿ, ಮುಡ್ಕೊಳ್ಳೋದನ್ನೆಲ್ಲ. ಹೂ ಇಟ್ಕೋತಾ ಇದ್ದೀನಿ. ಹೂನ ಮುಡ್ಕೋತಾರೆ. ಚೆನ್ನಾಗಿದೆಯಾ? ಎಸ್. ಅಯ್ಯೋ, ಭಾಳ ಇದು ಕಷ್ಟ. ಮೂರು ತಗೊಳ್ಳಿ. ನೀವು 3 ತಗೋಬೇಕು, ಅದು ತಗೊಳಕ್ ಕಷ್ಟ ಇದೆಯಲ್ಲ. ತೆಗಿತೀನಿ. ಮೇಲೆ ಭಾರ ಇದಾವಲ್ಲ, ಹಂಗಾಗಿ. ಅದು ಸುಮ್ಮನೆ ಅವ್ನು ಆಟ ಆಡ್ಕೊಂಡು ಹಾಕಿರೋ ಮರ. ಅದು ಅಷ್ಟು ದೊಡ್ಡದಾಗ್ಬಿಟ್ಟಿದೆ. ಅದು ಚಾಲೆಂಜ್. ಪರಮವರೇ, ಪಪ್ಪಾಯ ಮರದಲ್ಲಿ ಹಣ್ಣನ್ನು ಕೀಳುವ ಚಾಲೆಂಜ್ ನಿಮಗೆ. ಸೂಪರ್, ಥ್ಯಾಂಕ್ ಯು. ರೆಡಿ, ಅದನ್ನು ತೆಗೀರಿ, ಆಗತ್ತೆ. ಈಸಿ ಆಯ್ತಲ್ಲ. ಅದು ನೆಕ್ಸ್ಟ್ ಒನ್ ತಿರುಗಿಸ್ಬಿಡಿ. ಅದನ್ನು ತಿರುಗಿಸಿ ಬರುತ್ತೆ ರೌಂಡಾಗಿ. ಬಂಗಾರ. ಅಯ್ಯಯ್ಯಪ್ಪ, 4 ಅದವಾ? 5. ಹೌದು. ಅಣ್ಣ ಸಾಮಾನು ಸರಂಜಾಮು ಸಮೇತ ಸಿದ್ಧರಾಗಿ ಹೋಗ್ತಾ ಇದ್ದಾರೆ. ಮಚ್ಚು, ಕುಡುಗೋಲು, ರುಚಿ ಎಲ್ಲ ಯಾಕೆ ಅಂತಂದರೆ ಹಣ್ಣುಗಳು, ಆಮೇಲೆ ತೆಂಗಿನಕಾಯಿ ಮೇಲೆಯಿಂದ ತೆಗಿಬೇಕಲ್ವ. ಅದಕ್ಕೇನಂತೀರಿ ನೀವು? ಉದ್ದ ಇದೆಯಲ್ಲ, ಅದಕ್ಕೇನಂತೀರಿ? ಅಲ್ಲಿದೆಯಲ್ಲ ಅದು, ಅದಕ್ಕೇನಂತೀರಾ? ಜೊಳ್ಳೆ ಅಂತೆ. ಜೊಳ್ಳೆ ನಂಗೆ ಗೊತ್ತಿಲ್ಲ. ಅದು ಜೊಳ್ಳೆ ತಗೊಂಡಿದ್ದಾರೆ. ಒಣಗಿದೆಯಾ ಅದು? ಕಾಯಿ ರೆಡಿ ನನಗೆ ಮನೆಗೆ. ಸೊ ಹಿಂಗೆ ಇಷ್ಟು ಒಣಗಿದಾಗ ಅವು ಕಾಯಿ ಆಗಿರ್ತವೆ, ಇಲ್ಲಾಂದ್ರೆ ಎಳ್ನೀರು. ಇದು ಪಪ್ಪಾಯಿ ಬೇರೆ ಜಾತಿ. ಇದು ಪರಂಗಿ ಹಣ್ಣು. ಅದು ರೌಂಡ್ ಬರುತ್ತೆ. ನಮ್ಮ ಮನೆ ಮುಂದೆ ಹಾಕಿರೋದು ನಾವು ಕಿತ್ತಿದ್ದು. ಇದು ಉದ್ದ ಬರುತ್ತೆ ಕಾಯಿ. ನೋಡಿ ಇದು ಎಷ್ಟು ಚೆನ್ನಾಗಿದೆ. ಇದು ಅಂದರೆ ಪೂರ್ತಿ ಮರದಲ್ಲೇ ಹಣ್ಣಾಗಿದೆ. ಹಕ್ಕಿಗಳು ತಿಂದಿದ್ದಾವೆ. 1 2 3. ಅಯ್ಯಪ್ಪ, ನೋಡಿ ಪಕ್ಷಿಗಳು ಹೆಂಗೆ ಕೂತ್ಕೊಂಡು ತಿಂದೋಗವೆ ಅಂದರೆ ತುಂಬ ಚೆನ್ನಾಗಿರೋ ಹಣ್ಣನ್ನ, ಮರದಲ್ಲಿ ಹಣ್ಣಾಗಿರೋ ಹಣ್ಣು. ಮನುಷ್ಯರಿಗೂ ಪುಣ್ಯ ಇಲ್ಲ, ಅಂಥ ಪುಣ್ಯ ಹಕ್ಕಿಗಳಿಗೆ. ಇದು ತಿನ್ನಕ್ಕೆ ತುಂಬ ರುಚಿ ಇರುತ್ತೆ. ಪಕ್ಷಿಗಳು ತಿಂದುಬಿಟ್ಟಿದ್ದು. ಈ ಜಗತ್ತಿನ ಅತ್ಯುತ್ತಮ ಪರಂಗಿ ಹಣ್ಣಿದೆ. ಯಾವ ಚಾಕು ಬೇಡ, ಬ್ಲೇಡ್ ಬೇಡ. ತೋಟದಲ್ಲಿ ಯಾವುದು ವೇಸ್ಟ್ ಅನ್ನೋದೇ ಇಲ್ಲ. ನೋಡಿ ಇದೇ ಸಿಪ್ಪೆ, ಅದು ಗೊಬ್ಬರ. ನೀವು ತಿಂದ್ರೆ ನಿಮ್ಮ ಹೊಟ್ಟೆಲ್ ಹೋಗಿರುತ್ತೆ. ತಿಂದಿಲ್ಲ ಅಂದ್ರೂ ಕೂಡ ಅದು ಒಣಗಿ ಇದಾಗಿ ಅಲ್ಲಿ ಬಿದ್ದಿರುತ್ತಷ್ಟೇ, ಗೊಬ್ಬರ ಮಾಡ್ಕೊಳತ್ತದು. ಅದೇ ಪಕ್ಷಿಗಳು ಮುಕ್ಕಾಲು ತಿಂದ್ಬಿಟ್ಟಿದೆ, ಕಾಲು ಮಾತ್ರ ನಮ್ಗೆ ಉಳಿಸಿದೆ ತಿನ್ನು ಅಂತ. ನಾವು ಹೇಗೂ ಕಮರ್ಷಿಯಲ್ ಮೈಂಡ್ ಸೆಟ್ನವ್ರು ಅಲ್ಲದೆ ಇರೋದ್ರಿಂದ ಇಷ್ಟು ಸಾಕೀಗ. ನಾವಿಬ್ರು, ನಾನು ಹೆಂಡತಿ ಇಬ್ಬರೇ ಇದೀವಿ ಇವತ್ತಿಲ್ಲಿ. ಇಬ್ಬರಿಗೂ ಅಷ್ಟೇ ಸಾಕು.
ತಿನ್ನಿ. ತುಂಬ ಚೆನ್ನಾಗಿ ನಂಬರ್ 1 ಹಣ್ಣು. ಆರ್ಗ್ಯಾನಿಕ್, ನ್ಯಾಚುರಲ್, ಮರದಲ್ಲೇ ಹಣ್ಣಾಗಿದ್ದು. ಜೈ ಪರಂಗಿ. ಆಲ್ ರೈಟ್, ಮುಂದೆ ಹೋಗೋಣ ಬನ್ನಿ. ಸೀತೆಕಾಯಿ ಆಗಿದಾವೆ. ಓ, ಇಲ್ಲೂ ಆಗಿದಾವೆ. ಇನ್ನೊಂದಿದೆ, ದೊಡ್ಡದಿದೆ ನೋಡಿ. ಗೊತ್ತಿಲ್ಲ, ಇವು ತಗೊಳ ಚಿಕ್ಕದಿದೆ. ಬೇಡವಾ? ಇವು ಬೇಡ, ನೆಕ್ಸ್ಟ್ ಮುಂದೆ ನೋಡ್ತಾವಲ್ಲ. ಓಕೆ, ಗಮ್ ಅಂತ ಇದೆ. ಒಗ್ಗರಣೆ ಹಾಕ್ಬೇಕಾದ್ರೂ ಎಷ್ಟು ಖುಷಿ ಆಗ್ತಿರುತ್ತೆ ಗೊತ್ತಾ, ನಮ್ಮ ತೋಟದಿದು ಅಂತ. ತೋಟ ಅನ್ನೋದು ಅದಕ್ಕೆಲ್ಲ, ಇದಕ್ಕೆ ಲೆಕ್ಕ ಇರಲ್ಲ ಅಂತ. ಪ್ರಕೃತಿ ಮಾತೆ ಕೊಡೋದಕ್ಕೆ ಲೆಕ್ಕ ಇರಲ್ಲ. ಒಂದು ನಮಗೆ ಅಂತಿದೆ, ಅದಕ್ಕೆ ಕಿತ್ಕೊಳ್ಳೋದಿರಿ. ನಮ್ಮ ಸ್ನೇಹಿತರಿಗೆ ಯಾರಿಗಾರು ಕೊಡೋಕ್ಕಾಗತ್ತೆ. ನಮ್ಮ ಹನುಮಣ್ಣ, ನಮ್ಮ ಭಗವತಿ ಮಗ. ಇದು ಆಗಿದೆ, ಪಟ್ಟೆ ಹೊಡೆದಿದೆ. ಇದು ಮುಂದಿನ ವಾರ ನನ್ನ ಹಸ್ಬೆಂಡ್ ಪರಮ ಅವ್ರ ತರ ಉದ್ದ ಇದೆ. ಪಪ್ಪಾಯ ನಂತರ ಡುಮ್ ಕುಳ್ಳಾಗಿದೆ. ಇದು ಇನ್ನೊಂದು ತೆಂಗಿನ ಮರದ್ದು ಆಗಿದೆ, ಅದನ್ನು ಕೂಡ. ಅದನ್ನ ಎಳ್ಳಿರ ಅಥವಾ ಕಾಯಿ ಆಗಿದೆಯಾ? ಹಣ್ಣಾಗಿದೆ. ಲೈಟ್ ವೇಟ್. ಓಕೆ, ನೋಡು, ತಗೋ, ನೀನು ಗ್ಯಾಸ್ ಇಟ್ಕೊಂಡು ಚೆಕ್ ಮಾಡು. Yes. ನೋಡು, ಗೊತ್ತಾಗ್ತಿದ್ಯಾ? ಓ, ಭಾರ ಹೋದ್ಮೇಲೆ ಅದು ಹೋಗ್ಬೇಕಾದ್ರೆ ನೀರು ಹೋಯ್ತು ಅಂತ. ಕಾಯಿ ಆಗಿರುತ್ತೆ. ಮತ್ತೆ ಸಿಪ್ಪೆ ಹೆವಿ ವೇಟ್ ಇರುತ್ತೆ. ಬನ್ನಿ ಹೋಗೋಣ ಮುಂದೆ. ಕಾಫಿ ಆಗಿದೆ. ಕಾಫಿ ಬಿಡ್ಸೋಕೆ ಟೈಮ್ ಇಲ್ಲ. ಕಾಫಿ ಬೀಜಗಳೆಲ್ಲ ಹಣ್ಣಾಗ್ಬಿಟ್ಟಿದ್ದಾವೆ. ಸ್ವಲ್ಪ ಪೇಂಟ್ ಮಾಡ್ದಂಗಿದೆ. ಇದು ಬಟರ್ ಫ್ರೂಟು ತುಂಬ ಬಿಟ್ಟಾಗ ಅದು ಹಣ್ಣಾಗಿ ಬರುತ್ತೆ, ಚೆಕ್ ಮಾಡ್ಬೋದು. ಮೊನ್ನೆ ಅಲ್ಲಿ ಆ ಜ್ಯೂಸ್ ಅಂಗಡಿ ತೋರಿಸಿದ್ರಲ್ಲ ಮೆತ್ತಗಿರ್ಬೇಕು ಅಂತ. ಮೆತ್ತಗಾಗಿದ್ಯಾ? ನಾವು ಮೆತ್ತಗಾಗಿಲ್ಲ. ಅಂದ್ರೆ ಇವು ದೊಡ್ಡವು ಆಗ್ತಾವ ಅನ್ಸುತ್ತೆ ಸೈಜು. ಅಲ್ಲ, ಅದಕ್ಕೆ ನೋಡೇ ಬಿಡೋಣ, ಈ ಸಲ ವೆಯ್ಟ್ ಮಾಡೇ ಬಿಡೋಣ. ಏನಾಗುತ್ತೋ ಆಗೇ ಬಿಡಲಿ. ಇಷ್ಟೊಂದಾಗಿದ್ದಾವೆ. ಆದರೆ ಇಲ್ಲಿದೆ ಬಟರ್ ಫ್ರೂಟ್ ತುಂಬ ಆಗಿದೆ. ಆದರೆ ಎಲ್ಲ ಕಾಯಿ ಅಂತ ಅನಿಸ್ತದೆ, ನಮ್ಗೆ ಗೊತ್ತಿಲ್ಲ. ಇದೆ ಫಸ್ಟ್ ಟೈಮ್ ಹಾಕಿರೋದ್ರ ನಾವು. ಯಾವ್ದು ಹಣ್ಣು ಯಾವ ಕಾಯಿ ಗೊತ್ತಾಗಲ್ಲ. ಒಂದ್ಸಲ ಕಿತ್ಕೊಂಡು ಕೈ ಆಗ್ಬಿಟ್ಟಿತ್ತಲ್ಲ. ನೋಡೇ ಬಿಡೋಣ, ಈ ವಾರ ಬಿಟ್ಬಿಟ್ಟು ನೆಕ್ಸ್ಟ್ ವೀಕ್ ನೋಡೋಣ. ಏನು ಬರಲೇ ಇಲ್ಲ ಇದು, ಲೇಟೇನೋ. ಅದೇ ಯಾವುದು ಇಷ್ಟು ದೊಡ್ಡದಾಗಿದೆಯಲ್ಲ ಇದು? ಹಸಿ ಕಡಿಮೆ ಇದೆ, ಆದ್ರೂ ಕಸ ಇರೋದ್ರಿಂದ ಹಸಿ ಒಂಚೂರು ಇದೆ. ಬಿಸಿಲು ಜಾಸ್ತಿ ಬಿದ್ದಿಲ್ಲಲ್ಲ. ಇದು ನಮ್ಮ ಗೌರಿದು ಹಲಸಿನ ಜಾತ್ರೆ. ಇದೇನು ಹಣ್ಣ ಕಾಯಿನ? ಹಣ್ಣಾಗಿರುತ್ತಾ? ಸಾಂಬಾರು ಪಲ್ಯ ಮಾಡಕ್ ಬಳಸ್ತಾರಲ್ಲ ಇದು, ಅಷ್ಟಕ್ಕಾದ್ರೆ ಒಂದು ತಗೊಳ್ಳಿ. ಕೆಳಗಡೆ ಇದು ತಗೊಂಬಿಡಿ. ಇನ್ನೊಬ್ರು ಗೆರ್ಕೊಂಡು ಸಾಂಬಾರು ಪಲ್ಯ ಮಾಡ್ತಾರೆ. ರಾಧಾರಾಣಿ, ನಿಂಗೊಂದು ಪಲ್ಯ ಮಾಡಕ್ ಕೇಳಿದ್ಲಕ್ಕಿ. ಮಾವಿನ ಹಣ್ಣಿಲ್ಲ. ಇಲ್ಲೇ ಬನ್ನಿ, ಇಲ್ಲೇ ಮೂಸಂಬಿ ಇದೆ. ಬಟ್ ಇವು ಹಣ್ಣು ಆಗ್ತಿಲ್ಲಲ್ಲ, ಇಷ್ಟೇ ಇದಾವೆ. ನೋಡೋಣ, ಅದಕ್ಕೆ ವೆಯ್ಟ್ ಮಾಡಿ ನೋಡೋಣ. ಎಲ್ಲನೂ ಅಷ್ಟೇ ಒಂದು ಬೆಳೆಗೆ ಹೋದ್ರೂ ಪರವಾಗಿಲ್ಲ. ವೆಯ್ಟ್ ಮಾಡಿ, ಅದ್ರ ಕೆಪಾಸಿಟಿ ಗೊತ್ತಾಗಬೇಕು ನಮಗೆ. ನೋಡಿಲ್ಲಿ, ವಾ, ಇರಿ, ಹಣ್ಣಾಗಿದೆಯಲ್ಲ ಅದು. ಆಗಿದೆ, ನೆಲಕ್ಕೆ ಬಿದ್ದೋಗಿದೆ. ಅಲ್ಲೊಂದಿದೆ ರೀ. ಇನ್ನೂ ಇದೆಯಾ? ಅಲ್ಲ ಹುಡುಗ, ಆ ಕಡೆ. ಅಂದ್ರೆ ಇದು ಸೈಜ್ ಇಷ್ಟೇನೆ ಅನ್ಸುತ್ತೆ. ಚಿಕ್ಕ ವೆರೈಟಿನೇ. ವಾವ್, ಚೆನ್ನಾಗಿ ಹಣ್ಣಾಗಿದೆ. ಒಳ್ಳೆ ಹುಳಿ ಇದೆ. ಹುಳಿ ಇದೆಯಾ? ಇದು ಆರೆಂಜಾ ಅಥವಾ ನೋಡಿ, ನಿಮ್ಗೆ ಗೊತ್ತಾದ್ರೆ ಯಾರು ಕಮೆಂಟ್ ಮಾಡಿ. ಇದು ಎಳ್ಳಿಕಾಯಿನ ಅಥವಾ ಮೂಸಂಬಿನ? ನಮಗೆ ಗೊತ್ತಿಲ್ಲ. ಹಾಕ್ಬಿಟ್ಟಿದ್ದೀವಿ ದೊಡ್ಡ ಸಿಕ್ಕಾಮಣಿಗಳು ನಾವು ಜನ ಅಂತ ತುಂಬ ಬೈತಾರೆ. ಇದು ದೊಡ್ಡದಾಗಿದೆ ಒಂದು. ಇದು ಹಣ್ಣಾಗಿ ಹಿಂಗಾಗಿದೆ. ಬಟ್ ಇದು ಎಳ್ಳಿಕಾಯಿನ ಮೂಸಂಬಿನ ಗೊತ್ತಾಗ್ತಿಲ್ಲ. ಎಳ್ಳಿಕಾಯಿ ಥರನೇ ಇದೆ, ಕಹಿ ಇದೆ, ಕಹಿ ಇದೆ. ಅಲ್ಲಿ ಇದಾಗಿದೆ, ಸೀತಾಫಲ ಆಗಿದೆ. ಸೀತಾಫಲ ಇದು ಬೇರೆ ಕಲರ್ದು. ಇದು ಹಣ್ಣಾಗಿಲ್ಲ ಇವು ಇನ್ನ. ಇಲ್ಲಿ ಹಣ್ಣಾಗಿದೆ. ನನ್ನ ಗೌರಿ ಫೇವ್ರೇಟ್. ಸಕ್ಕತ್ ಹಣ್ಣಾಗಿದೆ ಇದು. ಇದು ಈ ತರ ವೈಟ್ ಬಂದಾಗ ಮನೇಲಿ ತಗೊಂಡೋಗಿ ಹಣ್ಣು ಮಾಡ್ಬೋದು. ಅಲ್ಲಿದೆ ಮೇಲೇನು ಹಣ್ಣಾಗಿದೆ. ಬನ್ನಿ,
ನಮ್ಮಮ್ಮ ಹೇಳ್ತಿದ್ರು ನಮ್ಮೂರಲ್ಲೂ ಆಗಿದೆ ಒಂದು ಹಣ್ಣು ಸೀಸನ್ ಈಗಿದು ಸೀತಾಫಲ ಸೀಸನ್ ಈಗ ಯಾವ್ದು ಅಲ್ಲಿ ಇದಾ ಇಲ್ಲ ಇದೊಂದು 3 ದಿನ ಆಗಿದೆ ಒಂದು ದೊಡ್ಡದಾಗಿದೆ ನೋಡೋದು ಮೇಲೆ ನಂಗೆ ನಿಲ್ಕಲ್ಲ ಆದರೆ ದಪ್ಪದ ಬಲ್ಸಬೆ ಅಯ್ಯೋ ಗುಂಡಮ್ಮ ಅಲ್ಲ ಕೂಕೊಂಡಿದ್ದೀರಿ ನೀವು ವಾವ್ ನನ್ನ ಮಗಳಿಗೆ ತುಂಬ ಖುಷಿ ಆಗತ್ತೆ ಈಗ ಸ್ಕೂಲಿಂದ ಬಂದ ತಕ್ಷಣ ಸರ್ಪ್ರೈಸ್ ಅದಕ್ಕೆ ಭಾಳ ಇಷ್ಟ ಆಕಿಗಿದ್ದು ಅಂದರೆ ತಿನ್ನೋಡ ಕಿತ್ತಿ ಸಿಪ್ಪೆ ಬಿಡಿಸಿದ್ದೀನಿ ಎಳ್ಳಿಕಾಯ ಆರೆಂಜೆ ಇಷ್ಟು ಮಿನಿಮಮ್ ಇರ್ತವೆ ಹುಳಿ ಜ್ಯೂಸ್ ಮಾಡ್ಕೋಬೇಕಂದ್ರೆ ನಾವು ಹಿಂಗೆ ಮಾಡ್ಬೋದು ಬೇಕಂದ್ರೆ ಸ್ವಲ್ಪ ಸಕ್ಕರೆ ಹಾಕ್ಬೋದು ಸಕ್ಕರೆ ಪಾಯ್ಸನ್ ಅಂತಾರೆ ಜನ ನೋಡಿ ಗಜನಿಂಬೆ ಬಿಟ್ಟಿದೆ ಏನಾಯ್ತಾ ಹಾಂ ಆ ಥರದ್ದೇ ಇದೇ ನಾವು ಅವನ್ನ ಕಿತ್ಕೊಂಡ್ಬಂದಿದ್ದು ಅದೇ ಸೇಮ್ ರೆಡ್ ಕಲರು ಚಿನ್ನಮ್ಮ ಇದು ಕೆಂಪು ಕಲರ್ ಹೌದು ಆರೆಂಜ್ ಕಲರ್ ಹಲಸಿದ್ ನೋಡಿ ಇದು ಕೆಂಪು ಹಲಸು ಭಾಳ ಸಿಹಿ ಮಾತ್ರ ಭಾಳ ಸಿಹಿ ಅದ ಇದು ನಮ್ಮ ದೊಡ್ಡ ಮರದ್ದು ಅಷ್ಟೊಂದು ಸಿಹಿ ಇಲ್ಲ ಅಂದರೆ ಅದು ದೊಡ್ಡ ಸೈಜು ಬಟ್ ಇದು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ನಿಮ್ಗೆ ಯಾರಿಗಾರು ಬೇಕಾದ್ರೆ ಸ್ನೇಹಿತರೆ ಬನ್ನಿ ನಮ್ಮ ತೋಟಕ್ಕೆ ನೋಡಿ ಇನ್ನೂ 4-5 ಇದ್ದಾವೆ ಕೊಡ್ತೀನಿ ನಿಮಗೆ ದಯವಿಟ್ಟು ತೊಗೊಂಡೋಗಿ ಉಚಿತ ನಿಮಗೆ ನಿಮ್ಮೆಣ್ಣು ಬೇಕಮ್ಮ ಇದೆ ನಿಮ್ಮೆಣ್ಣಿದೆ ಬಾಳ 4 ನಿಮ್ಮೆಣ್ಣು ಕಿತ್ಕೊಂಬಿಡು ಕೆಲವು ಹಣ್ಣಾಗಿದ್ದಾವೆ ಕಿತ್ಕೊಂಬಿಡೋಣ ಈ ಸರಿ ನಮಗೆ ವಿಟಮಿನ್ ಸಿ ಜಾಸ್ತಿನೇ ಆಗೋದಿದೆ ಯಾಕಂದರೆ ಎಲ್ಲ ಕಡೆಯಿಂದನೂ ಬರ್ತಾ ಇದೆ ವಿಟಮಿನ್ ಸಿ ಇಲ್ಲೂ ನೋಡು ಓದ್ಸಲಕ್ಕಿಂತಲೂ ಹಣ್ಣಾಗಿದ್ದಾವೆ ಈ ಸಲ 400 ಕಿತ್ತಿದ್ವಿ ಓದ್ಸಲ ಒಂದಷ್ಟು ನೋಡು ಈಗ ಹಲಸು ನೋಡ್ಬೇಕು ಏನು ಹಲಸು ಇನ್ನು ಸಪೋಟ ಬಂದಿಲ್ಲ ಇನ್ನು ಬನ್ನಿ ಆಗಿದೆ ಆಗಿದೆ ಯಾವ್ಯಾವ ಆಗಿದೆ ಎಲ್ಲ ತಗೊಂಡ್ಬಿಡೋಣ ಈಗ ಫುಲ್ ಹಣ್ಣಾಗಿದೆ ನೋಡಿ ಇದು ಇದು ಆಗಿದೆ ಇದು ಆಗಿದೆ ಆ ಮೇಲಿರೋ ಆಗಿದೆ ಕಿತ್ಕೋತಿಯಾ ತಗೋ ಮಚ್ಚಲ್ ಕಡ್ಕೋ ಹಿಂಗೆ ಬರುತ್ತೆ ಅನ್ಸುತ್ತೆ ಕಿತ್ಕೋ ಬಟ್ ಅದು ವೆಯ್ಟ್ ಇಡೋ ಅದು ಭಾರ ಇಟ್ಕೊಳಕ್ಕಾಗತ್ತಾ ನಮ್ಮ ಕಡೆ ಹಲಸನ್ನೇ ಗೊತ್ತಿರಲಿಲ್ಲ ನಮಗೆ ನಮ್ಮ ಊರಲ್ಲಿ ಇರಲ್ಲ ಹೋದ್ವಾರ ಬಿದ್ದು ಕೊಳ್ತಿರೋದು ಗೊಬ್ಬರ ಅಂತೂ ಆಗುತ್ತಲ್ಲ ಅಯ್ಯೋ ಫುಲ್ ಆಗ್ಬಿಟ್ಟಿದೆ ಬಟ್ ಕಟ್ ಮಾಡಿದ್ರೆ ಹಿಡ್ಕೋಬೇಕು ಕ್ಯಾಚ್ ಅಲ್ಲ ಹುಷಾರು ಸರಿ ಬಾಕ್ರಿ ಅಲ್ಲೇನು ಬೇಡ ಕೆಳಗಡೆ ಮಾಡಿ ರಪ್ಪದ್ ಬಿಡದ ಅವಾಯ್ಡ್ ಮಾಡ್ಬಿಟ್ಟೆ ಹಣ್ಣಾಗಿದೆಯಲ್ಲ ಫುಲ್ ಮೇಲೆದು ಆಗಿದೆಯಲ್ಲ ತಗೋಬೇಕಲ್ಲ ಹೆಂಗೆ ಅಲ್ಲಿ ಗಂಟೆ ಹೋಗ್ಬೇಕಲ್ಲ ಏನೇ ಹಾಕಿರ ಅಲ್ಲಿ ಬಂದ್ಬಿಡುತ್ತೆ ಇದು ಮೆಟ್ಲೆತ್ಕೊಳ್ತೀನಿ ಇದು ಲಕ್ಷ್ಮಣ ಫಲ ಅಂಥೇಳಿ ಸಿಕ್ಕಾಪಟ್ಟೆ ಫೈಬರ್ ಇರ್ತಿದ್ರಲ್ಲಿ ಹಣ್ಣಾಗಿದೆ ನೋಡು ತಗೋಣ ಹಣ್ಣು ಗಿಳಿ ತಿಂದಿದೆ ಹಣ್ಣಾಗಿ ಹಣ್ಣಾಗಿಲ್ಲ ಎಷ್ಟೊಂದು ಆಗ್ಬಿಟ್ಟಿದ್ದಾವೆ ಈಗ ಈ ಸೀತಾಫಲ ರಾಮಫಲ ಇವು ಲಕ್ಷ್ಮಣ ಫಲ ಈ ಕುರ್ದೆಲ್ಲ ಸೀಸನ್ ಈಗ ಈ ವಂಶಾವಳಿದು ಹಾಗಾಗಿ ಸುಮಾರಾಗಿದ್ದಾವೆ ಅಲ್ಲಿ ಕೆಳಗಡೆ ನೋಡಿದ್ದು ನಾವು ರಾಮಫಲ ಮತ್ತು ಸೀತಾಫಲ ಇದು ಲಕ್ಷ್ಮಣ ಫಲ ರಾಮ ಲಕ್ಷ್ಮಣ ಸೀತೆಯವರು ನಮ್ಮ ತೋಟದಲ್ಲೇ ಇದ್ದಾರೆ ಮೇಲೆ 2 ಇದೆ ದೊಡ್ಡ ಹಲಸಿನ ಹೋದ್ವಾರನೇ ನೋಡಿದ್ದೆ ಇನ್ನೊಂದು ವಾರದಲ್ಲಿ ಹಣ್ಣಾಗುತ್ತೆ ಅಂತ ಗೊತ್ತಿತ್ತು ಅದಕ್ಕೆ ಕೆಲಸ ಎಲ್ಲ ಬಿಟ್ಟು ಬಂದ್ಬಿಟ್ಟಿದ್ದೀವಿ ನಾವು ಹಲಸಿನ ಆಸೆಗೆ ನೋಡಿ ದುರಾಸೆ ನಮಗೆ ಹಿಡ್ಕೋಬೇಕಾ ಏನಿನ ಜೈ ಹಲಸಿನ ಹುಷಾರಪ್ಪೋ ಆಹಾ ಇಲ್ಲಿ ಕುತ್ಕೊಳ್ಳೋಕೆ ಸೆಟ್ಲ್ ಆಗಕ್ಕೆ ಜಾಗ ಇದೆ ಅಲ್ಲಿ ಹಣ್ಣಾಗಿದೆ ನೋಡ್ತೀನಿ ಏನಾದರೂ ಅದು ಕಿತ್ತೆ ಕೀತೀನಿ ಇದು ಆಗಿದೆ ಕಾಣಿಸಿದೆ ಇದು ಇದು ನೋಡಿ ಈಗ ಫುಲ್ ಹಣ್ಣಾಗಿದೆ ಇದು ಕ್ಯಾಚ್ ಹಿಡ್ಕೋಬೇಕಾ ಅಯ್ಯಪ್ಪ ಏನಾಗಿಲ್ಲ 20 kg ಅದು ದೇವ್ರೆ 20 kg ಅಕ್ಕಿ ಚೀಲ ಥರ ನಿಂತ್ಕೊಂಡ್ಬಿಟ್ಟು ಫುಲ್ ಅಟ್ಕತ್ತೆ ಈಗ ಹುಡುಗಿ ಬಂದ್ಬಿಟ್ಟ ಸವೆ ಟಾಪು ಕಟ್ ಮಾಡಲಾ ಓಕೆ ನಾನು ಕಾಣ್ತಾ ಇದ್ದೇನೆ ನಿಮಗೆಲ್ಲ ಈಗ ನೋಡಿ ನಿಮ್ಗೆ ಒಂದು ಹಲಸಿನ ದರ್ಶನ ಭಾಗ್ಯ ಈಗ 1 2 3 ಅಯ್ಯೋ ಕರಿ ಹಂಚ್ಬಿಟ್ಯಾ ಮತ್ತೆ ಕೆಳಗಡೆ ಹಾಕ್ತೀನಿ ಹಾಂ ಹುಷಾರಾಗಿ ಬನ್ನಿ
ಮಣ್ಣು ಹೇಗೆ ಹಾಕ್ತಿದ್ದೀರಾ? ಇದು ಹಾಲು ಇರುತ್ತೆ ತೊಟ್ಟಲ್ಲಿ, ತೊಟ್ಟು ಹಾಲು ಕೈಗೆ ಅಂಟ್ಕೊಬಾರ್ದು ಅಂತ ತೊಟ್ಟ ಮೇಲೆ ಮಣ್ಣು ಹಾಕೊಂಡು ತೊಗೊಂಡೋಗ್ತಾರೆ. ಇವತ್ತು ಕುಯ್ಬೇಕಾದ್ರೆ ಅದನ್ನೇ ಒಡೆದೋಗಿದೆ. ಹೌದು, ಸೋರುತ್ತಿಹುದು ಮನೆಯ ಮಾಳಿಗೆ. ತಗೊಂಬನ್ನಿ ನೀವೇನೆ. ಬಾಯ್. ಫೈನಲ್ ಆಗಿ 5 ಹಲಸು ಸಿಕ್ಕಿದಾವೆ, ಒಂದು 8 ಪಪಾಯ ಸಿಕ್ಕಿದಾವೆ, 4 ತೆಂಗಿನಕಾಯಿ ಸಿಕ್ಕಿದಾವೆ. ಇಷ್ಟು ನುಗ್ಗೆ ಸೊಪ್ಪು, ಇಷ್ಟು ಯಾರಿಗೆ ಅನ್ಕೋಬೇಡಿ, ನನಗೊಬ್ಬಳಿಗೆ ಎಲ್ಲ, ಇದು ನಮ್ಮ ಸ್ನೇಹಿತರಿಗೆ ಕೊಡೋಣ ಅಂತ, ನಮ್ಮ ಗುರುಗಳಿಗೆ, ನಮ್ಮ ಸ್ನೇಹಿತರಿಗೆ ಸಾಧ್ಯವಾದಷ್ಟು ಹಂಚೋಣ ಅಂತೇಳಿ ನುಗ್ಗೆ ಸೊಪ್ಪು. ಆಮೇಲೆ ಕರಿಬೇವು ತೊಗೊಂಡಿದ್ದೀನಿ, ಎಲ್ರಿಗೂ ಒಂದು ಸ್ವಲ್ಪ ಕೊಡೋಣ ಅಂತೇಳಿ. ಕರಿಬೇವು, ಸಣ್ಣ ಹಲಸುಗಳು, ಇಷ್ಟನ್ನು ಕೊಟ್ಟಂತ ನಮ್ಮ ತೋಟಕ್ಕೆ ಧನ್ಯವಾದ ಹೇಳ್ತಾ ನಾವು ಬೆಂಗಳೂರು ಕಡೆಗೆ ಹೋಗ್ತಿದ್ದೀವಿ.